ಜನವರಿ 2027ರಿಂದ ಜೂನ್ 30, 2024ರವರೆಗೆ ಈ ಎಂಪಾಕ್ಸ್ ರೋಗ ಅತ್ಯಂತ ತೀವ್ರವಾಗಿ ಜಗತ್ತಿನಾದ್ಯಂತ ಪರಿಣಾಮ ಬೀರಿದೆ. ಜಗತ್ತಿನಾದ್ಯಂತ ಇದುವರೆಗೆ 99,000ದಷ್ಟು ಕನ್ಫರ್ಮ್ ಕೇಸಸ್ ಆಗಿವೆ ಹಾಗೂ 2027ರಿಂದ 208 ಜನರು ಇದಕ್ಕೆ ಬಲಿಯಾಗಿದ್ದಾರೆ. WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳೋ ಪ್ರಕಾರ ಇದೊಂದು ಎಸ್ಟಿಮೇಷನ್ ಅಷ್ಟೇ, ಆದರೆ ನಿಜವಾದ ಅಂಕಿಅಂಶಗಳು ಇನ್ನೂ ಮಿಸ್ ಆಗಿದೆ. ಆಕ್ಚುಲಿ ಇದಕ್ಕಿಂತ ಜಾಸ್ತಿ ಇರ್ಬೋದು ಅಂತ WHO ಹೇಳುತ್ತೆ. ಎಂಪಾಕ್ಸ್ ಅಂದರೆ ಇದನ್ನು ಹಿಂದೆ ಮಂಕಿ ಪಾಕ್ಸ್ ಅಂತ ಕೂಡ ಕರೀತಾ ಇದ್ರು. ಇದೊಂದು ವೈರಲ್ ಜಿನೋಟಿಕ್ ಕಾಯಿಲೆ, ಅಂದರೆ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡೋದು. 1958ರಲ್ಲಿ ಮಂಗಗಳ ಕಾಲೋನಿಯಲ್ಲಿ 2 ರೋಗಗಳು ಕಾಣಿಸಿಕೊಂಡಾಗ ಇದನ್ನು ಮೊದಲು ಕಂಡುಹಿಡಿತಾರೆ. ಆದ್ದರಿಂದ ಇದನ್ನು ಮಂಕಿ ಪಾಕ್ಸ್ ಅಂತ ಕೂಡ ಕರೆದ್ರು. ಮೊದಲ ಮಾನವನ ಪ್ರಕರಣವನ್ನು ಆಫ್ರಿಕಾ ಖಂಡದ 1970ರಲ್ಲಿ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಗುರುತಿಸ್ತಾರೆ. ನಂತರ ಹಲವು ಮಧ್ಯ ಮತ್ತು ಪಶ್ಚಿಮ ಆಫ್ರಿಕಾದ ಎಂಪಾಕ್ಸ್ ವರದಿಯಾಗಿದೆ. ಪ್ರಪಂಚದ ಇತರ ಭಾಗಗಳಲ್ಲಿ ಕೂಡ ಸಡನ್ ಆಗಿ ಏಕಾಏಕಿ ಸಂಭವಿಸುತ್ತೆ ಈ ಕಾಯಿಲೆ. ಈ ಎಂಪಾಕ್ಸ್ ಮಂಕಿ ಪಾಕ್ಸ್ ವೈರಸ್ನಿಂದ ಉಂಟಾಗುತ್ತೆ. ಇದು ಪೋಕ್ಸ್ವಿರಿಡೆ ಕುಟುಂಬದಲ್ಲಿ ಆರ್ಥೋಪಾಕ್ಸ್ ವೈರಸ್ ಕುಲಕ್ಕೆ ಸೇರಿದೆ. ಈ ಕುಲವು ವೆರಿಯೋದ ವೈರಸ್, ಅಂದರೆ ಈ ವೈರಸ್ ಸಿಡುಬುಗೆ ಕಾರಣವಾಗುತ್ತೆ, ಮತ್ತು ವ್ಯಾಕ್ಸಿನಿಯಾ ವೈರಸ್. ಈ ವೈರಸ್ ಸಿಡುಬು ಲಸಿಕೆಯಲ್ಲಿ ಬಳಸ್ತಾರೆ ಮತ್ತು ಕೋಪಾಕ್ಸ್ ವೈರಸ್ಗಳನ್ನು ಸಹ ಇದು ಒಳಗೊಂಡಿರುತ್ತೆ. ಮಂಕಿ ಪಾಕ್ಸ್ ವೈರಸ್ನಲ್ಲಿ 2 ವಿಭಿನ್ನ ಆನುವಂಶಿಕ ಕ್ಲೇಡ್ಗಳಿವೆ. ಇದರಲ್ಲಿ ಒಂದು ಕ್ಲೇಡ್ 1, ಇದನ್ನು ಸೆಂಟ್ರಲ್ ಆಫ್ರಿಕನ್ ಕ್ಲಾಡ್ ಅಂತ ಕೂಡ ಕರೀತಾರೆ. ಇನ್ನೊಂದು ಕ್ಲೇಡ್ 2, ಇದನ್ನು ವೆಸ್ಟ್ ಆಫ್ರಿಕನ್ ಕ್ಲೇಡ್ ಅಂತ ಕೂಡ ಕರೀತಾರೆ. ಆದರೆ ಇದರಲ್ಲಿ ಕ್ಲೇಡ್ 1 ತುಂಬಾ ಡೇಂಜರಸ್ ಹಾಗೂ ಹೆಚ್ಚು ಹರಡುವ ವೈರಸ್ ಇದೇನೆ. ಈ ರೋಗ ಹರಡೋದು ಸೋಂಕಿತ ಪ್ರಾಣಿ, ಮಾನವ ಅಥವಾ ಕಲುಷಿತ ವಸ್ತುಗಳೊಂದಿಗೆ ನಿಕಟ ಸಂಪರ್ಕದ ಮೂಲಕ ಎಂಪಾಕ್ಸ್ ಮನುಷ್ಯರಿಗೆ ಹರಡುತ್ತೆ. ಮುರಿದ ಚರ್ಮ, ಉಸಿರಾಟದ ಪ್ರವೇಶ ಅಥವಾ ಲೋಳೆಯ ಪೊರೆಗಳ ಅಂದರೆ ಕಣ್ಣು, ಮೂಗು ಅಥವಾ ಬಾಯಿ ಮೂಲಕ ವೈರಸ್ ದೇಹವನ್ನು ಪ್ರವೇಶಿಸುತ್ತೆ. ಪ್ರಾಣಿಯಿಂದ ಮನುಷ್ಯನಿಗೆ ಹರಡುವಿಕೆಯು ಕಚ್ಚುವಿಕೆಯು ಅಥವಾ ಸ್ಕ್ರ್ಯಾಚ್ ಅಥವಾ ಪ್ರಾಣಿಗಳ ದೇಹದ ದ್ರವಗಳು. ಮಾನವನಿಂದ ಮನುಷ್ಯನಿಗೆ ಪ್ರಸರಣವು ಪ್ರಾಥಮಿಕವಾಗಿ ಉಸಿರಾಟದ ಹನಿಗಳ ಮೂಲಕ ಸಂಭವಿಸಬಹುದು. ಇದು ಸಾಮಾನ್ಯವಾಗಿ ದೀರ್ಘಾವಧಿಯ ಮುಖಾಮುಖಿ ಅಂತರ್ಗತ ಅಗತ್ಯವಿರುತ್ತದೆ ಅಥವಾ ದೈಹಿಕ ದ್ರವಗಳು ಅಥವಾ ಲೆಸಿಯನ್ ವಸ್ತುಗಳೊಂದಿಗೆ ನೇರ ಸಂಪರ್ಕದ ಮೂಲಕ ಇದ್ದಾಗ ಮಾತ್ರ ಇದು ಸಂಭವಿಸುತ್ತೆ. ಈ ಎಂಪಾಕ್ಸ್ ಮನುಷ್ಯನಲ್ಲಿ ಇದೆ ಅಂತ ಕಂಡುಹಿಡಿಯೋದು ಹೇಗೆ ಅಂದರೆ, ಈ ಎಂಪಾಕ್ಸ್ ತನ್ನದೇ ಆದ ವಿಶೇಷವಾದ ಸಿಂಪ್ಟಮ್ಸನ್ನು ತೋರಿಸುತ್ತೆ, ಆದರೆ 5ರಿಂದ 21 ದಿನಗಳವರೆಗೆ ಇರುತ್ತದೆ. ರೋಗವು ಸಾಮಾನ್ಯವಾಗಿ ಜ್ವರ, ತಲೆನೋವು, ಸ್ನಾಯು ನೋವು, ಬೆನ್ನು ನೋವು, ಊದಿಕೊಂಡಾಗ ದುಗ್ಧಸ್ತರಗಳ ಗ್ರಂಥಿಗಳು ಅಂದರೆ ಗಂಟಲು ಮತ್ತು ಶೀತ ಮತ್ತು ಬಳಲಿಕೆ ಕೂಡ ಪ್ರಾರಂಭವಾಗುತ್ತೆ. ಜ್ವರ ಪ್ರಾರಂಭ ಆದ 1ರಿಂದ 3 ದಿನಗಳಲ್ಲಿ ರೋಗಿಗಳು ಅವರ ಚರ್ಮದ ಮೇಲೆ ತುಂಬಾ ರ್ಯಾಷಸ್ ಉಂಟಾಗುತ್ತೆ. ಇದು ಸಾಮಾನ್ಯವಾಗಿ ಮುಖದ ಮೇಲೆ ಪ್ರಾರಂಭವಾಗುತ್ತದೆ ಮತ್ತು ನಂತರ ದೇಹದ ಇತರ ಭಾಗಗಳಿಗೂ ಕೂಡ ಹರಡುತ್ತೆ. ನಂತರ ಚರ್ಮದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು, ಕೀವು ಕಟ್ಟಿದ ಹಾಗೂ ಆದರೆ ಇದರಲ್ಲಿ ತುಂಬಾ ಡೇಂಜರಸ್ ಏನು ಅಂದರೆ, ಇದು ವಿಶೇಷವಾಗಿ ಮಕ್ಕಳು, ಗರ್ಭಿಣಿಯರು ಮತ್ತು ವ್ಯಕ್ತಿಗಳಲ್ಲಿ ತೀವ್ರವಾದ ತೊಡಕುಗಳನ್ನು ಉಂಟು ಮಾಡುತ್ತೆ. ದುರ್ಬಲಗೊಂಡ ಪ್ರತಿರಕ್ಷಣಾ ವ್ಯವಸ್ಥೆಗಳೊಂದಿಗೆ, ಅಂದರೆ ಮನುಷ್ಯರ ಇಮ್ಯೂನ್ ಸಿಸ್ಟಮ್ ಯಾರಿಗೆ ಕಡಿಮೆ ಇರುತ್ತೋ ಅವರಲ್ಲಿ ತುಂಬಾ ಬ್ಯಾಕ್ಟೀರಿಯಾದ ಸೋಂಕುಗಳು, ಉಸಿರಾಟದ ತೊಂದರೆ, ಸೆಪ್ಸಿನ್, ಎನ್ಸಿಫಾಲಿಟಿಸ್ ಅಂದರೆ ಮೆದುಳಿನ ಉರಿತ ಎಲ್ಲ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಇದು ದೃಷ್ಟಿ ನಷ್ಟಕ್ಕೂ ಕೂಡ ಕಾರಣವಾಗಬಹುದು. ಪಶ್ಚಿಮ ಆಫ್ರಿಕನ್ ಕ್ಲೇಡ್ಗೆ ಸುಮಾರು 1% ಹೋಲಿಸಿದರೆ ಮಧ್ಯ ಆಫ್ರಿಕನ್ ಕ್ಲೇಡ್ ಹೆಚ್ಚಿನ ಮರಣ ಪ್ರಮಾಣವನ್ನು ಹೊಂದಿದೆ. ಅಂದರೆ ಪಶ್ಚಿಮ ಆಫ್ರಿಕನ್ ಕ್ಲೇಡ್ಗೆ ಕೇವಲ 1%, ಪಶ್ಚಿಮ ಆಫ್ರಿಕನ್ ಕ್ಲೇಡ್ಗೆ ಸಾವಿನ ಪ್ರಮಾಣ ಕೇವಲ 1% ಇದ್ದರೆ ಮಧ್ಯ ಆಫ್ರಿಕನ್ ಕ್ಲೇಡ್ಗೆ 10%ವರೆಗೆ ಇರುತ್ತೆ. ಇನ್ನು ಈ ಎಂಪಾಕ್ಸ್ನ ಚಿಕಿತ್ಸೆಗೆ ಬರೋದಾದರೆ ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ ಮತ್ತು ಆರೈಕೆ ಸಾಮಾನ್ಯವಾಗಿ ಬೆಂಬಲವನ್ನು ನೀಡುತ್ತೆ. ರೋಗ ಲಕ್ಷಣಗಳನ್ನು ನಿವಾರಿಸಲು ಮತ್ತು ತೊಡಕುಗಳನ್ನು ನಿರ್ವಹಿಸುವುದರ ಬಗ್ಗೆ ಕೇಂದ್ರೀಕರಿಸಬಹುದು. ಕೆಲವು ಸಂದರ್ಭಗಳಲ್ಲಿ ಟೆಕೋವಿರಿಮಾಟ್ ಸಿಡುಬು ಚಿಕಿತ್ಸೆಗಾಗಿ ಕೆಲವು ದೇಶಗಳಲ್ಲಿ ಯೂಸ್ ಮಾಡುವ ವ್ಯಾಕ್ಸಿನನ್ನೇ ಇದಕ್ಕೂ ಕೂಡ ಯೂಸ್ ಮಾಡಬಹುದು.